ಇದ್ ನೋಡಿ, ಇದೇನ್ ಹೇಳಿ? ಪೈನಾಪಲ್ ಜಾಮ್. ಒಂದನೇದಾಗಿ ಯಾಕಂದ್ರೆ ಇಲ್ಲಿ ಬೆಳೆದಂತಹ ಪೈನಾಪಲ್ ಏನಿದೆ ಇದು ಸಾವಯವ, ಬರೀ ನಾವು ನಮ್ಮ ಹಸುವಿನ ಗೊಬ್ಬರ ಬಿಟ್ಟರೆ ಬೇರೆ ಏನು ಹಾಕಿಲ್ಲ. ಎರಡನೇದಾಗಿ ಏನಂತಂದ್ರೆ ಸೀಸನಲ್ ಫ್ರೂಟ್, ಅಂದ್ರೆ ಈ ಕೆಲವೊಮ್ಮೆ ನಿಮ್ಗೆ ಏನಾಗತ್ತೆ ಪಾಪ ಪೇಟೆ ಕಡೆಯಲ್ಲೆಲ್ಲ ಎಲ್ಲಾ ಹಣ್ಣು ಎಲ್ಲಾ ಸೀಸನಲ್ ಸಿಗತ್ತೆ, ಹಾಗಾಗಿ ಆ ಗಿಡಗಳು ಅದರ ರುಚಿ ಕೂಡ ತನ್ನ ಸತ್ವವನ್ನ ಕಳ್ಕೊಂಡ್ ಬಿಟ್ಟಿರತ್ತೆ. ಆಲ್ ಸೀಸನ್ ಅದು ಆಗೋ ತರ ಮಾಡಿದ್ದು ಪ್ರಕೃತಿಯ ವಿರುದ್ಧವಾಗಿ ಆ ಗಿಡವನ್ನ ನಾವು ಇಂಡ್ಯೂಸ್ ಮಾಡೋದು ಅಲ್ವಾ. ಬಟ್ ಇದು ನೈಸರ್ಗಿಕ. ಈಗ ನಮ್ಮಲ್ಲಿ ನೋಡ್ಬೋದು, ಈಗ ಅಂಜೂರ ಪಾಕ ಇವತ್ತು ರೆಡಿ ಮಾಡಿರೋದತ್ತ, ಮತ್ತೆ ಆ ಮಧ್ಯದಲ್ಲಿ ಈಗ ಒಂದು ತಿಂಗಳ ಅದು ಇರ್ಲಿಲ್ಲ ಸ್ಟಾಕ್ ಅಲ್ಲಿ, ಎಷ್ಟು ಎನ್ಕ್ವೈರೀಸ್, ಅಂಜೂರ ಪಾಕ ಇಲ್ವಾ, ಅಂಜೂರ ಪಾಕ ಇಲ್ವಾ. ನಾವೇನ್ ಮಾಡೋದು, ಗಿಡದಲ್ಲಿ ಆಗೋ ತನ ನಾವು ಕಾಯ್ಲೇಬೇಕು. ಯಾವಾಗ ಸಿಗತ್ತೆ, ಯಾವಾಗ ಸಿಗತ್ತೆ, ಗಿಡದಲ್ಲಿ ಹಣ್ಣಾದಾಗ ಸಿಗತ್ತೆ, ಗಿಡದಲ್ಲಿ ಹಣ್ಣಾದಾಗ ಸಿಗತ್ತೆ. ಈಗ ನೋಡಿ ಲಕ್ಷ್ಮಣ ಫಲ, ನಿನ್ನೆ ಒಂದು ಹಣ್ಣಾಗಿತ್ತು, ಜಾಮ್ ಮಾಡಿದ್ವಿ, ಇವತ್ತು ಖಾಲಿ. ಈಗ ಮತ್ತೆ ಪೆಂಡಿಂಗ್ ಆರ್ಡರ್ ಇನ್ನ 6 ಏನೋ ಇದೆ. ಅಂದ್ರೆ ಅಷ್ಟು ಎನ್ಕ್ವೈರೀಸ್ ಇರತ್ತೆ. ಬಟ್ ನಮ್ಮಲ್ಲಿ ಎಷ್ಟು ನೈಸರ್ಗಿಕವಾಗಿ ನಾವು ಯಾವ್ದನ್ನು, ಈಗ ಹಾಗೆ ನೋಡಿದ್ರೆ ಗಿಡದಲ್ಲಿ 30-40 ಕಾಯಿ ಇದೆ. ಏನಾದ್ರೂ ಮಾಡಿ ನಾವು ಕೃತಕವಾಗಿ ಹಣ್ಣು ಮಾಡೋದಾದ್ರೆ ಒಟ್ಟಿಗೆ ಹಣ್ಣು ಮಾಡಿ ಒಂದ್ 30 kg ಜಾಮ್ ಮಾಡ್ಬಿಡ್ಬೋದು. ಬಟ್ ನಾವು ಹಂಗ್ ಮಾಡೋದಿಲ್ಲ. ದಿನ ಮಾಡೋದಾದ್ರೆ ಶ್ರಮನೂ ಜಾಸ್ತಿ. ಇವತ್ತು ಒಂದ್ ಹಣ್ಣಾಗತ್ತೆ, ಅದು ಖಾಲಿ ಆಗಷ್ಟಲ್ಲಿ ನಾಳೆ ಇನ್ನೊಂದು ಹಣ್ಣಾಗತ್ತೆ, ಮತ್ತೊಂದು ಹಣ್ಣಾಗತ್ತೆ. ಅಂಡ್ ಇದ್ರಲ್ಲಿ ಏನಾಗತ್ತೆ, ನಿಮ್ಗೆ ಎಲ್ಲಾ ಬ್ಯಾಚ್ ಅಲ್ಲಿ ಸೇಮ್ ಕನ್ಸಿಸ್ಟೆನ್ಸಿ ಇಡೋದು ಕಷ್ಟ. ಜಾಮ್ ಒಂದೇ ಟೇಸ್ಟ್ ಇಡೋದು ಕಷ್ಟ ಆಗತ್ತೆ. ಹದ ಬೆಂಕಿ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಹದ ಬದಲಾಗ್ಬಿಡತ್ತೆ. ಅದ್ರಲ್ಲೂ ಸೌದೆ ಒಲೆಯಲ್ಲಿ ನಾವು ಮಾಡೋದು. ಸೊ ಸೌದೆ ಒಲೆಯಲ್ಲಿ ನಿಮ್ಗೆ ರೆಗ್ಯುಲೇಟರ್ ಇರೋದಿಲ್ಲ, ನೀವೇ ರೆಗ್ಯುಲೇಟ್ ಮಾಡ್ಬೇಕು ಅದನ್ನ. ಕೊನೆ ಟೈಮ್ ಪಾಕ ಬರೋ ಟೈಮಲ್ಲಿ ಒಂಚೂರು ಆಚೆ ಈಚೆ ಹೋಗ್ಬಿಟ್ರೆ ಹೋಯ್ತು, ಚೇಂಜ್ ಆಗ್ಬಿಡತ್ತೆ ಅದ್ರದ್ದು ಪಾಕ. ಹಾಗೆ ಸೊ ನೀವಿವತ್ತೆಲ್ಲ ಏನ್ ತಾಜಾ ತಿಂದಿದ್ರಲ್ಲ, ಅದೇ ಪೈನಾಪಲ್ ಹಾಕಿ ಜಾಮ್ ಮಾಡಿರೋದು ಆಯ್ತಾ. ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ. ಕೊಡ್ತೀರಾ ಎಲ್ರಿಗೂ? ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ವಾವ್, ಹೇಗ್ ಅನ್ನಿಸ್ತಿದೆ ಅಂದ್ರೆ ಪೈನಾಪಲ್ ಮತ್ತೆ ಹನಿ ಒಟ್ಟಿ ತಿಂದಂಗ ಅನ್ನಿಸ್ತಿದೆ. ಕಲರು ಹಾಗೆ ಇದೆ. ಡಯಾಬಿಟಿಸ್ ಇರೋರು ದಯವಿಟ್ಟು ಸ್ವಲ್ಪನೇ ತಗೊಳ್ಳಿ, ನೀವೇ ತಗೊಳ್ಳಿ. ಜೇನುತುಪ್ಪದಲ್ಲಿ ಮಾಡೋದಲ್ಲ. ಇದು ಜೇನುತುಪ್ಪ ತರ ಅನ್ಸುತ್ತೆ, ಬಟ್ ಇದು ಬೆಲ್ಲದ ಪಾಕನೇ ಆಯ್ತಾ. ಜೇನುತುಪ್ಪ ಯಾವತ್ತು ಹೀಟ್ ಮಾಡಬಾರ್ದು. ಮತ್ತೆ ಈ ಹನಿ ಜಾಮ್ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಸ್ಕ್ಯಾಮ್. ಅದು ದಯವಿಟ್ಟು ನೀವು, ನಮ್ಮ ಹತ್ರ ಅಂತೂ ಅದು ಇರೋದೇ ಇಲ್ಲ, ಹನಿ ಜಾಮ್ ಇಲ್ವೇ ಇಲ್ಲ. ಬಟ್ ಬೇರೆ ಕಡೆ ನಿಮ್ಗೆ ಎಲ್ಲಿ ಹನಿ ಜಾಮ್ ಅಂತ ಸಿಗತ್ತೆ. ಹನಿಯನ್ನ ಹೀಟ್ ಮಾಡಬಾರ್ದು ಆಯುರ್ವೇದದ ಪ್ರಕಾರ. ಇನ್ಫ್ಯಾಕ್ಟ್ ಹನಿ ತಿಂದು ಬಿಸಿನೀರು ಕುಡಿಬೇಡಿ ಅಂತಾರೆ, ಹನಿ ತಿಂದು ಬಿಸಿಲಲ್ಲಿ ವಾಕ್ ಹೋಗ್ಬೇಡಿ ಅಂತಾರೆ. ಹನಿ ಮತ್ತೆ ಹೀಟ್ ಕಾಂಟ್ರಾ ಇಂಡಿಕೇಟೆಡ್. ಸೊ ಹನಿಯನ್ನ ಯಾವತ್ತು ಬಿಸಿ ಪದಾರ್ಥಗಳಿಗೆ ಹಾಕೋದು ಅದೆಲ್ಲ ತಪ್ಪು. ಅದು ಆಯುರ್ವೇದದ ಪ್ರಕಾರ ಅದೆಲ್ಲದು ತಪ್ಪು. ಹೆಂಗಿದೆ ಈಗ ಹೇಳಿ ಜಾಮ್? ಅಮ್ಮನ್ ನೆನಪಾಯ್ತಾ? ಚೆನ್ನಾಗಿದೆ ಅಲ್ಲ ಪೈನಾಪಲ್ ಜಾಮ್. ಹಂಗೆ ಅಂದ್ರೆ ಹೌದೌದು. ಈಗ ನಿಮ್ಗೆ ಏನಾಗತ್ತೆ, ಔಟ್ಸೈಡ್ ನಿಮ್ಗೆ ಪೈನಾಪಲ್ ಜಾಮ್ ಅಂತ ಸಿಕ್ಕಿದಾಗ ಅಲ್ಲಿ ಪೈನಾಪಲ್ ಎಸೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಪೈನಾಪಲ್ ಪೀಸ್ ಇದೆಯಲ್ಲ ನೋಡಿ, ಅದು ಆ ಫ್ರೆಶ್ನೆಸ್, ಅದ್ರದ್ದು ಟೇಸ್ಟ್ ನಿಮಗೆ ಗೊತ್ತಾಗತ್ತೆ ಅಲ್ವಾ. ಮತ್ತೆ ತಿನ್ಬೇಕು ಅನ್ನಿಸ್ತಿದೆ, ಬೇಡ ಅಲ್ಲ. ಹಾಗೆ ಸೊ ಈ ತರ ಈ ಪೈನಾಪಲ್ ಜಾಮ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಹಳೆ ಕಾಲದಲ್ಲೆಲ್ಲ ಪೈನಾಪಲ್ ಲೇಹ್ಯ ಮಾಡಿ ಇಟ್ಬಿಟ್ಟಿರೋರು. ಶೀತ, ಕೆಮ್ಮು, ಶ್ವಾಸಕೋಶದ ಅಲರ್ಜಿ, ಪದೇ ಅಲರ್ಜಿ ಬರೋರಲ್ಲೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿರೋದು. ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ಯಾವಾಗ್ಲೂ ಪದೇ ರೆಸ್ಪಿರೇಟರಿ ಇಶ್ಯೂಸ್ ಇಟ್ಕೊಂಡು ಬರೋರು, ಅಲರ್ಜಿ ಇಟ್ಕೊಂಡು ಬರೋರಿಗೆ ನಾನು ಹಣ್ಣು ಅಷ್ಟು ಕೊಡಬೇಡಿ ಅಂತ ಹೇಳ್ತೀನಿ. ಅಯ್ಯೋ ಹಣ್ಣೇ ಕೊಡಬಾರ್ದಾ, ಹಣ್ಣೇ ವೀಕ್ನೆಸ್ ಆಗೋಗಲ್ವಾ ಅಂತ, ಅದರಲ್ಲೂ ಮಕ್ಕಳಿಗೆ ಎಸ್ಪೆಷಲಿ. ಆದರೆ ಅಲ್ಲಿ ರಾ ಏನನ್ನು ಕೊಡಬಾರ್ದು. ಆದರೆ ಅದೇ ಹಣ್ಣನ್ನು ನೀವು ಈ ಥರ ಜಾಮ್ ಫಾರ್ಮಲ್ಲಿ ಕೊಡ್ಬೋದು, ಬೇಯಿಸಿ ಕೊಡ್ಬೋದು. ಹಾಗೆ ಹಸಿಯಾಗಿ ಕೊಟ್ಟಾಗ ಅದು ಇನ್ನಷ್ಟು ಆ ಶೀತ ಗುಣದಿಂದಾಗಿ ಅಸ್ವಸ್ಥತೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಲೇಹ ಎಲ್ಲ ಹೇಗೆ ಅಂದರೆ, ಹಳೆ ಕಾಲದಲ್ಲಿ ಸೀಸನಲ್ಲಿ ಮನೇಲಿ ಹಣ್ಣಾದಾಗ ಅನಾನಸ್ ಲೇಹ್ಯ ಮಾಡಿ ಇಟ್ಬಿಡೋದು. ಅದನ್ನೇ 1 ವರ್ಷ 2 ವರ್ಷ ಅದಕ್ಕೆಲ್ಲ ಚೆನ್ನಾಗಿ ಪೆಪ್ಪರ್ ಹಾಕ್ತಿದ್ರು ತುಂಬ. ನಾವಿಲ್ಲಿ ಪೆಪ್ಪರ್ ಜಾಸ್ತಿ ಹಾಕಲ್ಲ. ಯಾಕೆ ಹಾಕಲ್ಲ ಹೇಳಿ? ಈಗಾಗಲೇ ನಮ್ಮ ದೇಹದಲ್ಲಿ
ಎಲ್ಲಾ ರೀತಿಯಲ್ಲಿ ಹೀಟ್ ಕಂಟೆಂಟ್ ತಗೊಳ್ಳೋವಂಥದ್ದೇ ಜಾಸ್ತಿ. ಮತ್ತೆ ನೀವು ತಗೊಳ್ಳೋ ಯಾವ್ಯಾವ ಫುಡ್ ಅಲ್ಲಿ ಪ್ರಿಸರ್ವೇಟಿವ್ ಇದೆಯೋ ಅದೆಲ್ಲ ಹೀಟ್. ಮತ್ತೆ ನಿಮ್ಗೆ ಪದೇ ಪದೇ ಈಗ ಇನ್ಫೆಕ್ಷನ್ ಆಯ್ತು ಅಂತ ನೀವು ಆಂಟಾಸಿಡ್ಸ್ ಅನ್ನು ತಗೋತೀರಾ, ಇಲ್ಲ ಆಂಟಿಬಯೋಟಿಕ್ಸ್ ಅನ್ನ ತಗೋತೀರಾ, ಬೇರೆ ಬೇರೆ ಕೆಮಿಕಲ್ ಫಾರ್ಮ್ಸ್ ನಮ್ಮ ದೇಹಕ್ಕೆ ಹೋಗ್ತಾನೆ ಇರುತ್ತೆ. ಅದು ಕೂಡ ನಮ್ಮ ದೇಹದಲ್ಲಿ ಉಷ್ಣತೆಯನ್ನ ಡಿಸ್ಟರ್ಬ್ ಮಾಡ್ತಿರತ್ತೆ. ಹಾಗಾಗಿ ನಾವು ಇಲ್ಲಿ ಪೆಪ್ಪರ್ನ ಹಾಕಿದೀವಿ, ನಿಮ್ಗೆ ತುಂಬಾ ಖಾರ ಅನ್ಸೋಷ್ಟು ಪೆಪ್ಪರನ್ನ ಹಾಕಿರೋದಿಲ್ಲ. ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿನ್ಬೋದು ಆರಾಮಾಗಿ. ಮತ್ತೆ ಬಾಯಿಗೆ ಜಗ್ಯಕ್ಕೂ ಸಿಗತ್ತಲ್ಲ ಪೈನಾಪಲ್ ಪೀಸಸ್ಗಳು, ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಲಾಸ್ಟ್ ಅಲ್ಲಿ ಹಾಕಿರ್ತೀವಿ, ತ್ರಿಜಾತಕ ಅಂತ. ಬರೀ ಏಲಕ್ಕಿ ಅಷ್ಟೇ ಅಲ್ಲ, ಏಲಕ್ಕಿ ಜಾಯಿಕಾಯಿ ಕೂಡ ಹಾಕಿರ್ತಾರೆ ಇದಕ್ಕೆ, ಆದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತಾರೆ. ಜಸ್ಟ್ ಲಾಸ್ಟ್ ಅಲ್ಲಿ ಅದನ್ನ ಹಾಕೋದು, ಸ್ಪ್ರಿಂಕಲ್ ಮಾಡಿ ಅದನ್ನ ತ್ರಿಜಾತಕ ಅಂತ ಲಾಸ್ಟ್ ಅಲ್ಲಿ ಆಯುರ್ವೇದದಲ್ಲಿ ಅದನ್ನ ಎಲ್ಲ ರೆಡಿ ಆದ್ಮೇಲೆ ಫೈನಲ್ ಹಾಕೋದು. ಸೊ ಯಾವುದೇ ಜಾಮ್ ಆಗ್ಲಿ ಹನಿ ಹಾಕಿರೋ ಜಾಮನ್ನ ದಯವಿಟ್ಟು ತಗೋಬೇಡಿ. ಹನಿ ಜಾಮ್ ಒಳ್ಳೇದಲ್ವೇ ಅಲ್ಲ. ಅಂಡ್ ಇದು ಕೂಡ ಇದು ಹನಿ ತರ ಕಾಣುತ್ತೆ, ಆದ್ರೆ ಇದು ಹನಿ ಅಲ್ಲ ಇದು, ಆಯ್ತಾ? ಇದು ಪಾಕನೆ ಆ ತರ ಕಾಣುತ್ತೆ. ನಮ್ಮ ಜೋನಿ ಬೆಲ್ಲ ಹೀಗೆ ಇರತ್ತೆ, ನೀವು ನೋಡಿದ್ರೆ ಜೋನಿ ಬೆಲ್ಲ ಇದೇ ತರನೇ ಇರತ್ತೆ, ಆಯ್ತಾ?